ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಹಿಂದಿನ ಒಂದು ತರಗತಿಯಲ್ಲಿ ಲೋಹಗಳು ಗಾಳಿಯೊಂದಿಗೆ ಯಾವ ರೀತಿಯಾಗಿ ವರ್ತಿಸ್ತವೆ, ಅದರಲ್ಲಿ ಬರುವಂಥ ಕೆಲವೊಂದು ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ರಿ. ಲೋಹಗಳು ಗಾಳಿಯೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ಗಳಾಗಿ ಅಲ್ಲಿ ಉಂಟಾಗುವಂಥ ಉಭಯವರ್ತಿ ಆಕ್ಸೈಡ್ಗಳು ಆ್ಯನೋಡಿಫಿಕೇಷನ್ ಮತ್ತು ಕ್ಷಾರ ಗುಣಗಳನ್ನು ಹೊಂದುವಂತಹ ಕೆಲವೊಂದು ಮುಖ್ಯವಾದ ಲಕ್ಷಣಗಳನ್ನು ಹಿಂದಿನ ಒಂದು ತರಗತಿಯಲ್ಲಿ ನೀವು ನೋಡಿದ್ರಿ. ಇವಾಗ ಮುಂದುವರೆದು ಲೋಹಗಳು ನೀರಿನೊಂದಿಗೆ ಪ್ರತಿವರ್ತಿಸಿದಾಗ ಏನಾಗುತ್ತೆ ಎಂಬುದ ಕಾನ್ಸೆಪ್ಟನ್ನು ನಾವೀಗ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೋಹಗಳು ನೀರಿನೊಂದಿಗೆ ಪ್ರತಿವರ್ತಿಸಬೇಕಾದ್ರೆ ಮೊದಲನೇದಾಗಿ ಕೆಲವೊಂದು ಚಟುವಟಿಕೆಗಳನ್ನು ನಾವು ಇಲ್ಲಿ ಮಾಡಬೇಕಾಗುತ್ತೆ, ಅಥವಾ ಯಾವ ರೀತಿಯಾಗಿ ಮಾಡ್ತಾರೆ ಎನ್ನುವುದನ್ನು ನೀವು ಸಂಕ್ಷಿಪ್ತವಾಗಿ ಈ ಒಂದು ಚಟುವಟಿಕೆ ಮೂಲಕ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂದರೆ, ಲೋಹದ ಕೆಲವೊಂದು ಚೂರುಗಳನ್ನು ನೀವು ತಗೋಬೇಕು. ಓಕೆ, ಬೇರೆ ಬೇರೆ ಲೋಹದ ಕೆಲವೊಂದು ಚೂರುಗಳನ್ನು ತಗೋಬೇಕು. ಆವಾಗ ಅಲ್ಲಿ ಇರುವಂತಹ ಸಣ್ಣ ಚೂರುಗಳನ್ನು ಅರ್ಧ ಭಾಗದಷ್ಟು ತಣ್ಣೀರು ತುಂಬಿರುವಂಥ ಪ್ರತ್ಯೇಕ ಬೀಕರ್ಗಳ ಒಳಗೆ ಹಾಕಿ ನೋಡಿ. ನೀರಿನಲ್ಲಿ 2 ಟೈಪ್ಗಳಿರ್ತವೆ, ಒಂದು ತಣ್ಣೀರು, ಒಂದು ಬಿಸಿ ನೀರು. ಲೋಹಗಳು ಬಿಸಿ ನೀರಿನಲ್ಲಿ ಬೇರೆ ರೀತಿಯಾಗಿ ವರ್ತಿಸ್ತವೆ, ತಣ್ಣೀರಿನಲ್ಲಿ ಬೇರೆ ರೀತಿಯಾಗಿ ವರ್ತಿಸ್ತವೆ. ಹಾಗಾಗಿ ಲೋಹದ ಚೂರುಗಳನ್ನು ಏನು ಮಾಡಬೇಕಪ್ಪ ಅಂದರೆ, ಮೊದಲಿಗೆ ತಣ್ಣೀರು ತುಂಬಿರುವಂತಹ ಬೀಕರ್ಗಳಿಗೆ ಸಣ್ಣ ಚೂರುಗಳನ್ನಾಗಿ ಮಾಡಬೇಕು. ಒಂದು ಲೋಹದಲ್ಲಿ 2 ಅರ್ಧ ಅರ್ಧ ಚೂರುಗಳನ್ನಾಗಿ ಮಾಡಿ ಒಂದು ಚೂರನ್ನು ಏನು ಮಾಡಬೇಕು, ತಣ್ಣೀರಿಗೆ ಇಲ್ಲಿ ಹಾಕಬೇಕು. ನಂತರ ಯಾವ ಲೋಹ ತಣ್ಣೀರಿನ ಜೊತೆಗೆ ಪ್ರತಿವರ್ತಿಸಿದೆ, ಅವು ತಣ್ಣೀರಿನ ಜೊತೆ ಪ್ರತಿವರ್ತಿಸುವ ಆಧಾರದ ಮೇಲೆ ಅವುಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ. ನಂತರ ನೀರಿನ ಮೇಲೆ ಹಾಕಿದಾಗ ಯಾವುದಾದ್ರೂ ಲೋಹ ಬೆಂಕಿ ಉತ್ಪತ್ತಿಯಾಗುತ್ತದೆ. ನೀರಿನ ಮೇಲೆ ಹಾಕಿದಾಗ ಯಾವುದಾದ್ರೂ ಲೋಹದೊಂದಿಗೆ ಬೆಂಕಿ ಉತ್ಪತ್ತಿ ಆಗುತ್ತೆ ಅಂತ ನೀವು ಚೆಕ್ ಮಾಡಿ ಚಟುವಟಿಕೆ ಮೂಲಕ ನೋಡ್ಬೋದು. ನಂತರ ಏನನ್ನು ಗಮನಿಸಬೇಕು, ನೀರಿನಲ್ಲಿ ಹಾಕಿದಾಗ ಲೋಹಗಳನ್ನು ಅಂದಾಗ ಯಾವುದಾದ್ರೂ ಲೋಹ ಸ್ವಲ್ಪ ಸಮಯದ ನಂತರ ತೇಲಲಿಕ್ಕೆ ಪ್ರಾರಂಭ ಆಗುತ್ತಾ ಅಂತ ನೀವು ನೋಡಬೇಕು. ನಂತರ ತಣ್ಣೀರಿನ ಜೊತೆ ವರ್ತಿಸದ ಲೋಹಗಳ ಚೂರುಗಳನ್ನು ಅರ್ಧ ಭಾಗದಷ್ಟು ಬಿಸಿ ನೀರು ತುಂಬಿದ ಬೀಕರ್ನೊಳಗೆ ಹಾಕಿ ನೋಡಿ. ಅರ್ಧ ಚೂರುಗಳನ್ನು ಏನು ಮಾಡಿ ತಣ್ಣೀರೊಂದಿಗೆ ಹಾಕಿ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಹೊಂದದೇ ಇರುವಾಗ ಅವಾಗ ಏನು ಮಾಡಬೇಕು, ಬಿಸಿ ನೀರಿಗೆ ಹಾಕಬೇಕು. ಆವಾಗ ಏನಾಗುತ್ತೆ, ಯಾವ ಲೋಹಗಳು ಬಿಸಿ ನೀರಿನೊಂದಿಗೆ ಪ್ರತಿವರ್ತಿಸುವುದಿಲ್ಲವೋ ಅವುಗಳನ್ನು ಚಿತ್ರ 3.3ರಲ್ಲಿ ತೋರಿಸುವಂತೆ ಸಲಕರಣೆಗಳನ್ನು ಜೋಡಿಸಿ ಹಬೆಯ ಜೊತೆ ಅವುಗಳ ಪ್ರತಿವರ್ತನೆಯನ್ನು ಗಮನಿಸಿ. ಯಾವ ಲೋಹಗಳು ಹಬೆಯೊಂದಿಗೂ ಕೂಡ ವರ್ತಿಸುವುದಿಲ್ಲ, ಲೋಹಗಳು ನೀರಿನ ಜೊತೆಗೆ ಪ್ರತಿವರ್ತಿಸುವುದರ ಆಧಾರದ ಮೇಲೆ ಅವುಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ಲೋಹಗಳನ್ನು ತೆಗೆದುಕೊಂಡು ನೀರಿನಲ್ಲಿ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತವೆ, ಬಿಸಿ ನೀರಿನಲ್ಲಿ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತವೆ, ಬಿಸಿ ನೀರಿನೊಂದಿಗೆ ವರ್ತನೆ ಮಾಡದೇ ಇರುವಾಗ ನೀರಿನ ಹಬೆಯೊಂದಿಗೆ ವರ್ತನೆಯನ್ನು ಮಾಡ್ತವೆ ಅಂತ ನೀವು ಚೆಕ್ ಮಾಡಿ ನೋಡಬೇಕು. ಇಲ್ಲಿ ಒಂದು ಏನು ಕೊಟ್ಟಿದ್ದಾರೆ, ಎಕ್ಸ್ಪೆರಿಮೆಂಟನ್ನು ಕೊಟ್ಟಿದ್ದಾರೆ. ಚಿತ್ರ 3.3 ಹಬೆಯಲ್ಲಿ ಲೋಹಗಳ ವರ್ತನೆ ಯಾವ ರೀತಿಯಾಗಿರುತ್ತೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ ನೋಡಿ. ಇದು ಒಂದು ಬರ್ನಲ್ ಆಗಿದೆ. ಇಲ್ಲಿ ಏನಾಗಿದೆ, ನೀರಿನಲ್ಲಿ ಅದ್ದಿದ ಗಾಜಿನ ನೂಲು. ಇದು ಗಾಜಿನ ನೂಲು. ಇದನ್ನು ನೀರಿನಲ್ಲಿ ಏನು ಮಾಡಿರ್ತಾರೆ, ಅದ್ದಿರ್ತಾರೆ. ಯಾಕಪ್ಪ ಅಂದರೆ ಅದು ತನ್ನ ಮೂಲಕ ನೀರಿನ ಹಬೆಯನ್ನು ಬಿಡಬೇಕಲ್ಲ, ಹಾಗಾಗಿ ಆ ಒಂದು ಹಬೆಯನ್ನು ಬಿಡುಗಡೆ ಮಾಡುವಂಥ ಒಂದು ಗಾಜಿನ ನೂಲನ್ನು ಇಟ್ಟಿರ್ತಾರೆ. ಅದರ ಮುಂದೆ ಬಂದುಬಿಟ್ಟು ಲೋಹದ ಚೂರನ್ನು ಇಲ್ಲಿ ಇಟ್ಟಿರ್ತಾರೆ. ಇದಕ್ಕೆ ಏನು ಮಾಡಿರ್ತಾರಪ್ಪ ಅಂದರೆ ಒಂದು ಸ್ಟ್ಯಾಂಡನ್ನು ನಿಲ್ಲಿಸಿರ್ತಾರೆ. ಇದು ಒಂದು ನಿರ್ಗಮ ಎಕ್ಸಿಟ್ ಪೈಪ್ ಅಂತ ಹೇಳ್ಬೋದು. ಇದು ನಿರ್ಗಮನ ನಾಳು. ಇಲ್ಲಿಂದ ಏನು ಬರುತ್ತೆ ಅಂದರೆ, ಇಲ್ಲಿ ಈ ಒಂದು ಅದ್ದಿದ ಗಾಜಿನ ನೂಲಿನಲ್ಲಿ ಏನು ಅದ್ದಿಟ್ಟಿರ್ತಾರೆ ನೀರು, ಆ ಸ್ಟೀಮ್ ಏನಾಗುತ್ತೆ ಇಲ್ಲಿಂದ ಇಲ್ಲಿವರೆಗೆ ಇದು ನಿರ್ಗಮನ ಹೊಂದುತ್ತೆ. ಇಲ್ಲಿ ಏನಿಟ್ಟಿರ್ತಾರೆ, ನೀರಿಟ್ಟಿರ್ತಾರೆ. ನೀರಿನ ಮೇಲೆ ಒಂದು ಬೀಕರನ್ನು ಇಟ್ಟಿರ್ತಾರೆ. ಇಲ್ಲಿ ಹಬೆ ಬಂದ ತಕ್ಷಣ ಏನಾಗುತ್ತೆ, ಇದರಲ್ಲಿ ಇರುವಂಥ ಹಬೆ ಏನಾಗುತ್ತೆ ಈ ನೀರಿನ ಮೂಲಕ ಹೊರಗಡೆ ಹೋಗಲಿಕ್ಕೆ ಟ್ರೈ ಮಾಡುತ್ತೆ. ಇಲ್ಲಿ ಗುಳ್ಳೆಗಳೇನು ಕಾಣ್ತಾ ಇದ್ದಾವೆ, ಇದು ಏನಾಗ್ತಿದೆ, ಇದು ಹಬೆ ಅಂತ ಹೇಳ್ಬೋದು. ಅದು ಇಲ್ಲಿ ಏನಾಗುತ್ತೆ, ನೈಟ್ರೋಜನ್ ಅನಿಲವನ್ನು ಇಲ್ಲಿ ಸಂಗ್ರಹಣೆ ಮಾಡುವಂಥದ್ದು. ಇಲ್ಲಿ ಈ ಲೋಹದ ಚೂರು ಏನು ಮಾಡುತ್ತೆ ಅಂದರೆ, ಹಬೆಯೊಂದಿಗೆ ವರ್ತಿಸಿದಾಗ ಇದು ನಿರ್ಗಮ ನಾಳದ ಮೂಲಕ ಈ ನೀರಿನ ಮೂಲಕ ಹಾಯ್ದು ಇಲ್ಲಿ ನೈಟ್ರೋಜನ್ ಅನಿಲ ಸಂಗ್ರಹಣೆ ಆಗುವಂಥದ್ದು. ಈ ಒಂದು ಚಿತ್ರವನ್ನು ನಾವು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ನೀವು ನೋಡೋದಾದರೆ,
ಲೋಹದ ಮೇಲೆ ಹಬೆಯ ವರ್ತನೆಯನ್ನು ಲೋಹದ ಮೇಲೆ ಹಬೆಯ ವರ್ತನೆ ಯಾವ ರೀತಿ ಆಗುತ್ತೆ ಎಂಬುದನ್ನು ಚಿತ್ರವನ್ನು ಬರೆದು ಕೆಳಗಡೆ ಯಾವುದಾದ್ರೂ ಎರಡು ಏನು ಕೊಟ್ಟಿರ್ತಾರಪ್ಪ ಅಂದರೆ ಹೆಸರನ್ನು ಕೊಟ್ಟಿರ್ತಾರೆ. ಉದಾಹರಣೆಗೆ ಈಗ ಏನಂತ ಕೇಳ್ತಾರೆ ಪ್ರಶ್ನೆ ಅಂತ, ಲೋಹದ ಮೇಲೆ ಹಬೆಯ ವರ್ತನೆ ಯಾವ ರೀತಿಯಾಗಿರುತ್ತೆ ಇದರ ಒಂದು ಚಿತ್ರವನ್ನು ಬರೆದು ಲೋಹದ ಚೂರು ಮತ್ತು ನಿರ್ಗಮನ ನಾಳ ಅಥವಾ ಹೈಡ್ರೋಜನ್ ಅನಿಲ ಇವುಗಳನ್ನು ಗುರುತಿಸಿ ಎನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿ ಈ ಚಿತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾವು ನೇರವಾಗಿ ಟೆಕ್ಸ್ಟ್ ಬುಕ್ನಿಂದನೇ ವಿವರಣೆಯನ್ನು ಕೊಡ್ತಾಯಿದ್ದೀವಿ. ಸೊ ಇವಾಗ ಲೋಹಗಳು ನೀರಿನ ಜೊತೆಗೆ ಪ್ರತಿವರ್ತಿಸಿದಾಗ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ. ಪ್ರಶ್ನೆಗಳನ್ನ ಕೇಳ್ತಾರೆ, ಯಾವ ರೀತಿಯಾಗಿ ಲೋಹಗಳು ನೀರಿನಲ್ಲಿ ಪ್ರತಿವರ್ತಿಸಿದಾಗ ಉಂಟಾಗುವಂಥ ಉತ್ಪನ್ನಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಹಾಗಾಗಿ ಇದನ್ನು ನೀವು ನೆನ್ಪಿಟ್ಕೋಬೇಕು. ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನನ್ನು ಬಿಡುಗಡೆ ಮಾಡುತ್ತೆ. ನೆಕ್ಸ್ಟ್, ಈ ಲೋಹದ ಆಕ್ಸೈಡನ್ನು ಅಗೇನ್ ನೀರಿನೊಂದಿಗೆ ಪ್ರತಿವರ್ತಿಸಿದಾಗ ಲೋಹದ ಹೈಡ್ರಾಕ್ಸೈಡ್ ಆಗಿ ಬದಲಾವಣೆಯಾಗುವಂಥದ್ದು. ಸೊ ನೆನ್ಪಿಟ್ಕೊಳ್ಳಿ, ಯಾವ ರೀತಿಯಾಗಿ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಆಗುತ್ತೆ. ಅಗೇನ್ ಲೋಹದ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಲೋಹದ ಹೈಡ್ರಾಕ್ಸೈಡ್ ಆಗುವಂಥದ್ದು. ನೆಕ್ಸ್ಟ್, ಸಾಮಾನ್ಯವಾಗಿ ಲೋಹಗಳು ಈ ರೀತಿಯಾಗಿ ವರ್ತನೆಯನ್ನು ಮಾಡ್ತವೆ. ಆದರೆ ಪೊಟ್ಯಾಷಿಯಂ ಮತ್ತು ಸೋಡಿಯಂನಂಥ ಲೋಹಗಳು ಅತ್ಯಂತ ರಭಸವಾಗಿ ತಣ್ಣೀರಿನ ಜೊತೆಗೆ ಪ್ರತಿವರ್ತಿಸುತ್ತವೆ. ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳ ಪ್ರಕರಣದಲ್ಲಿ ಪ್ರತಿವರ್ತನೆ ಎಷ್ಟೊಂದು ತೀವ್ರ ಮತ್ತು ಉಷ್ಣಕವಾಗಿರುತ್ತೆ ಅಂದರೆ ಹೈಡ್ರೋಜನ್ ಅನಿಲವು ತಕ್ಷಣ ಹೊತ್ತಿಕೊಂಡು ಉರಿದೋಗುತ್ತೆ. ನೋಡಿ, ಇಲ್ಲಿ ಪೊಟ್ಯಾಷಿಯಂ ಎಲ್ಲ ಲೋಹಗಳು ಏನು ಮಾಡ್ತಾವಪ್ಪ ಅಂದರೆ ಲೋಹಗಳು ನೀರಿನೊಂದಿಗೆ ವರ್ತಿಸಿದಾಗ ಲೋಹದ ಆಕ್ಸೈಡಾಗಿ ಪರಿವರ್ತನೆಯನ್ನು ಹೊಂದುತ್ತೆ. ಜೊತೆಗೆ ಹೈಡ್ರೋಜನ್ ಕೂಡ ಬರುತ್ತೆ. ಆದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂನಂಥ ಲೋಹಗಳು ಅತ್ಯಂತ ತೀವ್ರವಾಗಿ ತಣ್ಣೀರಿನಲ್ಲಿ ಪ್ರತಿವರ್ತನೆಯನ್ನು ಮಾಡ್ತವೆ. ಯಾವ ರೀತಿಯಾಗಿ ಅಂದರೆ ಇಲ್ಲಿ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಏನು ಬಿಡುಗಡೆ ಆಗಿರುತ್ತೆ, ಆ ಹೈಡ್ರೋಜನನ್ನು ತೀವ್ರವಾಗಿ ಬಳಸ್ಕೊಂಡು ಅದು ಹೊತ್ತಿ ಉರಿದು ಹೋಗುವಷ್ಟು ಇದು ತೀವ್ರವಾಗಿ ಏನಾಗಿರುತ್ತೆ, ಈ ಒಂದು ಕೆಮಿಕಲ್ ಕ್ರಿಯೆ ನಡೆಯುವಂಥದ್ದು. ಸೊ ಇದನ್ನು ನೀವು ನೆನಪಿಟ್ಕೊಳ್ಳಿ. ಸೋಡಿಯಂ ಮತ್ತು ಪೊಟ್ಯಾಷಿಯಂನಂಥ ಲೋಹಗಳು ಅತ್ಯಂತ ರಭಸವಾಗಿ ನೀರಿನೊಂದಿಗೆ ವರ್ತನೆ ಮಾಡುವುದರಿಂದ ತೀವ್ರ ಬಹಿರುಷ್ಣಕವಾಗಿರ್ತವೆ. ಇವು ಯಾಕಪ್ಪ ಅಂದರೆ ತೀವ್ರವಾಗಿ ಯಾಕೆ ಹೊತ್ತಿಕೊಂಡು ಉರಿಯುತ್ತೆ ನೋಡಿ. ಈ ರೀತಿಯಾಗಿ ಮತ್ತೆ ಪ್ರಶ್ನೆಯನ್ನು ಕೇಳ್ಬೋದು. ಪೊಟ್ಯಾಷಿಯಂ ಮತ್ತು ಸೋಡಿಯಂನಂಥ ಲೋಹಗಳು ನೀರಿನಲ್ಲಿ ಹಾಕಿದ ತಕ್ಷಣವೇ ಹೊತ್ತಿ ಉರಿಯುತ್ತದೆ ಏಕೆ ಅಂತ ಕೇಳ್ಬೋದು. ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನು ನೀರಿನಲ್ಲಿ ಹಾಕಿದಾಗ ಅಲ್ಲಿ ಬಿಡುಗಡೆಯಾಗುವಂಥ ಹೈಡ್ರೋಜನನ್ನು ಬಳಸಿಕೊಂಡು ತೀವ್ರವಾಗಿ ಅದು ಏನಾಗುತ್ತೆ, ಉರಿದು ಹೋಗುವಂಥ ಪ್ರಕ್ರಿಯೆಯಲ್ಲಿ ನಡೆಯುವುದರಿಂದ ಇಲ್ಲಿ ಏನಾಗುತ್ತೆ ಅಂದರೆ ಹೈಡ್ರೋಜನ್ ಅನಿಲ ತಕ್ಷಣ ಹೊತ್ತಿಕೊಂಡು ಉರಿಯುವಂಥ ಸಾಧ್ಯತೆ ಇರುತ್ತೆ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ನಂತರ ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಯಾವ ರೀತಿಯಾಗುತ್ತೆ ಅಂತ ನೋಡಿದಾಗ ಇದು ಪೊಟ್ಯಾಷಿಯಂ ನೀರಿನೊಂದಿಗೆ ವರ್ತಿಸಿದಾಗ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೈಡ್ರೋಜನ್ ಜೊತೆಗೆ ಉಷ್ಣ ಶಕ್ತಿ, ಇದು ಬಹಿರುಷ್ಣಕವಾಗಿರೋದ್ರಿಂದ ಅದರೊಂದಿಗೆ ಉಷ್ಣ ಶಕ್ತಿ ಕೂಡ ಬಿಡುಗಡೆ ಆಗುತ್ತೆ. ಸೊ ಅದೇ ರೀತಿಯಾಗಿ ಸೋಡಿಯಂ ಕೂಡ ನೀರಿನೊಂದಿಗೆ ವರ್ತಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೈಡ್ರೋಜನ್ ಜೊತೆಗೆ ಉಷ್ಣ ಶಕ್ತಿ ಅಂದರೆ ಹೈಡ್ರೋಜನನ್ನು ಈ ಒಂದು ಲೋಹಗಳು ಬಳಸಿಕೊಂಡು ಉಷ್ಣ ಶಕ್ತಿಯನ್ನು ಬಿಡುಗಡೆ ಮಾಡುವಂಥದ್ದು. ಸೊ ಇಷ್ಟನ್ನು ನೀವು ನೆನ್ಪಿಟ್ಕೋಬೇಕು. ಕೆಲವೊಂದು ಬಾರಿ ಕೆಮಿಕಲ್ ರಿಯಾಕ್ಷನನ್ನು ಕೊಟ್ಟು ಈಗ ಪೊಟ್ಯಾಷಿಯಮನ್ನು ಕೊಡ್ತಾರೆ, ಹೈಡ್ರೋಜನನ್ನು ವಾಟ್ರನ್ನು ಕೂಡ ಕೊಡ್ತಾರೆ. ಈ ಒಂದು ಪ್ಲೇಸನ್ನು ಏನು ಮಾಡ್ತಾರೆ ಅಂದರೆ ಹಾಗೆ ಖಾಲಿ ಬಿಟ್ಟಿರ್ತಾರೆ. ಇಲ್ಲಿ ಈ ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದಿರುವಂಥ ಸ್ಥಳದಲ್ಲಿ ಬಿಟ್ಟು ಹೋದ ಒಂದು ಕೆಮಿಕಲ್ ರಿಯಾಕ್ಷನನ್ನು ತುಂಬಿ ಅಥವಾ ಈ ಬಿಟ್ಟ ಸ್ಥಳ ತುಂಬಿ ಅಂತ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಹಾಗಾಗಿ ಈ ರೀತಿಯಾದ ಕೆಮಿಕಲ್ ರಿಯಾಕ್ಷನನ್ನು ಕೂಡ ನೀವು ನೆನ್ಪಿಟ್ಕೋಬೋದು. ಮತ್ತು ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು ಅಂತ ನೋಡಿದಾಗ ಪೊಟ್ಯಾಷಿಯಮು ನೀರಿನೊಂದಿಗೆ ವರ್ತಿಸಿದಾಗ ಉಂಟಾಗುವಂಥ ಉತ್ಪನ್ನಗಳು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಮತ್ತು ಇನ್ನೊಂದು ಉತ್ಪನ್ನ ಯಾವುದು ಅಂತ ಕೂಡ ಕೇಳ್ಬೋದು. ಅದು ಉಷ್ಣ ಶಕ್ತಿ ಆಗಿರುತ್ತೆ. ಸೊ ಯಾವ ರೀತಿಯಾಗಿ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ಹಾಗಾಗಿ ಎಲ್ಲವನ್ನು ಕೂಡ ನೀವು ಮಲ್ಟಿಪಲ್ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ಬೋದು, ಒಂದು ಕಾನ್ಸೆಪ್ಟನ್ನು ಓದಿದ ಮೇಲೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ಬೋದು ಎಂಬುದನ್ನು ನೀವು ಅರ್ಥ ಮಾಡಿಕೊಂಡು ಈ ಒಂದು ಓದ್ತಾ ಹೋದಾಗ ನಿಮಗೆ ಈಸಿ ಆಗುತ್ತೆ. ಅಥವಾ ನೀವು ಸ್ವಂತವಾಗಿ ಕ್ವಶನನ್ನು ತೆಗಿತಾ ಹೋದಾಗ ತುಂಬಾ
ಈಸಿ ಆಗುವಂಥದ್ದು, ಓದಲಿಕ್ಕೆ ಮತ್ತು ನೆನಪಿಟ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುವಂಥದ್ದು. ನೆಕ್ಸ್ಟ್ ಇನ್ನೊಂದು ಕೆಮಿಕಲ್ ರಿಯಾಕ್ಷನ್ ಇದೆ. ಮುಖ್ಯವಾಗಿ ಇಲ್ಲಿ ಲೋಹದೊಂದಿಗೆ ನೀರು ಯಾವ ರೀತಿಯಾಗಿ ವರ್ತನೆ ಮಾಡುತ್ತೆ ಅಂದಾಗ, ಇಲ್ಲಿ ಮುಖ್ಯವಾಗಿ ಸಾಮಾನ್ಯವಾಗಿ ಎಲ್ಲ ಲೋಹಗಳೇನಾಗುತ್ತೆ, ಲೋಹಗಳು ನೀರಿನೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನನ್ನು ಬಿಡುಗಡೆ ಮಾಡುತ್ತೆ. ಅದೇ ರೀತಿಯಾಗಿ ಪೊಟ್ಯಾಷಿಯಂ, ಸೋಡಿಯಂನಂಥ ಲೋಹಗಳು ಏನು ಮಾಡುತ್ತೆ, ಬೇರೆ ರೀತಿಯಾಗಿ ವರ್ತನೆಯನ್ನು ಮಾಡುತ್ತೆ. ಇಲ್ಲಿ ಹೈಡ್ರೋಜನನ್ನು ಬಳಸಿಕೊಂಡು ಉಷ್ಣಶಕ್ತಿ ಬಹಿರುಷ್ಣಕವಾಗಿ ಇದು ಕ್ರಿಯೆ ಮಾಡುವಂಥದ್ದು. ನಂತರ ಇನ್ನೊಂದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಇನ್ನೊಂದು ಲೋಹದ ಕ್ರಿಯೆ ಏನಪ್ಪ ಅಂದರೆ, ಕ್ಯಾಲ್ಸಿಯಮು ನೀರಿನೊಂದಿಗೆ ಪ್ರತಿವರ್ತನೆ ಏನಾಗಿದೆ, ಅತ್ಯಂತ ತೀವ್ರತೆ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಎಷ್ಟು ಕಡಿಮೆ ಆಗುತ್ತೆ ಅಂದರೆ, ಆ ಒಂದು ಪ್ರಾಡಕ್ಟ್ ಬಿಡುಗಡೆ ಆಗಲಿಕ್ಕೆ ಅಲ್ಲಿ ಉಷ್ಣಶಕ್ತಿ ಏನು ಬಿಡುಗಡೆ ಆಗುತ್ತೆ, ಹೈಡ್ರೋಜನ್ ಹೊತ್ತಿಕೊಳ್ಳಲು ಸಾಕಾಗದೇ ಇರುವಷ್ಟು, ಹೈಡ್ರೋಜನ್ ಉರಿಲಿಕ್ಕೆ ಸಾಕಾಗೋದಿಲ್ಲ, ಅಷ್ಟು ಅಲ್ಲಿ ತೀವ್ರತೆ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಕ್ಯಾಲ್ಸಿಯಂ ಇಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಆಗಿದೆ. ಸೊ ನಾನು ಕೆಲವೊಂದಿಷ್ಟು ಸ್ವಲ್ಪ ಓದ್ತಾ ಹೋಗ್ತೀನಿ, ನೀವು ಗಮನಿಸ್ತಾ ಬನ್ನಿ. ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ. ನೋಡಿ, ಪ್ರಶ್ನೆಯನ್ನು ಯಾವ ರೀತಿಯಾಗಿ ಕೇಳ್ತಾರಪ್ಪ ಅಂದರೆ, ಕ್ಯಾಲ್ಸಿಯಮನ್ನು ನೀರಿನೊಂದಿಗೆ ಬಿಟ್ಟಾಗ ಅಥವಾ ಕ್ಯಾಲ್ಸಿಯಮನ್ನು ನೀರಿನಲ್ಲಿ ಹಾಕಿದಾಗ ಅದು ನೀರಿನ ಮೇಲೆ ತೇಲಲಿಕ್ಕೆ ಪ್ರಾರಂಭ ಮಾಡುತ್ತೆ, ಏಕೆ ಎನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು. ಯಾಕಂದರೆ ಕ್ಯಾಲ್ಸಿಯಮ್ಮು ನೀರಿನ ಮೇಲೆ ತೇಲಲು ಪ್ರಾರಂಭ ಆಗುತ್ತೆ. ಕ್ಯಾಲ್ಸಿಯಮ್ಮು ನೀರಿನೊಂದಿಗೆ ವರ್ತಿಸಿ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲಿಕ್ಕೆ ಪ್ರಾರಂಭ ಮಾಡುತ್ತೆ. ಯಾಕಂದರೆ ಉತ್ಪತ್ತಿಯಾಗಿರುವಂಥ ಹೈಡ್ರೋಜನ್ ಏನು ಮಾಡುತ್ತೆ ಅಂದರೆ, ಅದು ಆ ಒಂದು ಕ್ಯಾಲ್ಸಿಯಂನ ಗುಳ್ಳೆಗಳು ಲೋಹದ ಮೇಲ್ಮೈಗೆ ಬಂದು ಅಂಟ್ಕೊಂಡ್ಕೊಂಡಿರುತ್ತೆ. ಹಾಗಾಗಿ ಅದು ನೀರಿನ ಮೇಲೆ ತೇಲ್ತಾ, ಡೆನ್ಸಿಟಿ ಕಡಿಮೆಯಾಗಿ ನೀರಿನ ಮೇಲೆ ತೇಲ್ತಾ ಬರುತ್ತೆ ಅಥವಾ ನೀರಿನ ಮೇಲ್ಮೈ ಮೇಲೆ ಅಂಟಿಕೊಂಡಿರುತ್ತೆ ಅಂತ ನಾವು ಇಲ್ಲಿ ಗಮನಿಸಬೇಕು. ಸೊ ನೋಡಿ, ಕ್ಯಾಲ್ಸಿಯಂ ಈ ರೀತಿಯಾಗಿ ನೀರಿನೊಂದಿಗೆ ವರ್ತಿಸಿ ಹೈಡ್ರೋಜನ್ ಏನಾಗುತ್ತೆ, ಕ್ಯಾಲ್ಸಿಯಂ ಮೇಲೆ ಮತ್ತೆ ಬಂದು ಕೂತು ಅದು ಏನಾಗುತ್ತೆ, ಡೆನ್ಸಿಟಿ ಕಡಿಮೆಯಾಗಿ ನೀರಿನ ಮೇಲೆ ತೇಲಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿಯಾದ ಗುಣಲಕ್ಷಣ ಮ್ಯಾಗ್ನೀಷಿಯಂನಲ್ಲಿ ಕೂಡ ಇರುತ್ತೆ. ಬಟ್ ಇದು ತಣ್ಣೀರಿನೊಂದಿಗೆ ಇಲ್ಲ, ಬಿಸಿ ನೀರಿನೊಂದಿಗೆ ಇದು ಏನು ಮಾಡುತ್ತೆ ಅಂದರೆ ವರ್ತನೆಯನ್ನು ಮಾಡುತ್ತೆ ಎನ್ನುವಂಥದ್ದು. ಸೊ ಇಲ್ಲಿಯೂ ಕೂಡ ಮ್ಯಾಗ್ನೀಷಿಯಮನ್ನು ಬಿಸಿ ನೀರಿನೊಂದಿಗೆ ವರ್ತಿಸಿ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗುತ್ತೆ. ಈ ಹೈಡ್ರೋಜನ್ ಅನಿಲದ ಗುಳಿಗಳು ಲೋಹದ ಮೇಲ್ಮೈಗೆ ಅಂಟಿಕೊಂಡು ನೀರಿನ ಮೇಲೆ ತೇಲಲಿಕ್ಕೆ ಪ್ರಾರಂಭ ಆಗುತ್ತೆ. ನೆಕ್ಸ್ಟು ಅಲ್ಯೂಮಿನಿಯಂ, ಕಬ್ಬಿಣ, ಸತುವಿನಂಥ ಲೋಹಗಳು ತಣ್ಣಗೆ ಅಥವಾ ಬಿಸಿ ನೀರಿನಲ್ಲಿ ವರ್ತನೆಯನ್ನು ಮಾಡೋದಿಲ್ಲ. ಆದರೆ ಇವೇನು ಮಾಡ್ತವೆ ಅಂದರೆ, ನೀರಿನ ಹಬೆಯೊಂದಿಗೆ ಪ್ರತಿವರ್ತಿಸಿ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಆಗಿ ಬಿಡುಗಡೆ ಆಗುವಂಥದ್ದು. ಅಲ್ಯೂಮಿನಿಯಂ, ಕಬ್ಬಿಣಗಳು ಏನು ಮಾಡ್ತಾವಪ್ಪ ಅಂದರೆ, ನೀರಿನ ಹಬೆಯೊಂದಿಗೆ ವರ್ತಿಸಿ ಅವು ಏನು ಮಾಡ್ತವೆ, ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನನ್ನು ಬಿಡುಗಡೆ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ಕ್ಲಾಸ್ನಲ್ಲಿ ನೀವು ನಾಲ್ಕು ಮುಖ್ಯವಾಗಿ ನೀರಿನೊಂದಿಗೆ ಲೋಹಗಳು ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತವೆ ಅಂತ ತಿಳಿದ್ರಿ. ಒಂದು, ಲೋಹ ನೀರಿನೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡ್ ಆಗುವಂಥದ್ದು ಮತ್ತು ಹೈಡ್ರೋಜನ್ ಬಿಡುಗಡೆ ಆಗುವಂಥದ್ದು. ಇನ್ನೊಂದು, ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳು ಏನು ಮಾಡ್ತವಪ್ಪ, ತಣ್ಣೀರಿನೊಂದಿಗೆ ರಭಸವಾಗಿ ಹೊತ್ತಿ ಉರಿದು ನೀರಿನೊಂದಿಗೆ ಅದು ರಭಸವಾಗಿ ಹೊತ್ತಿ ಉರಿಯುವಂಥ ಪ್ರಕರಣವನ್ನು ನೋಡಿದ್ರಿ. ಇನ್ನೊಂದು ಏನಪ್ಪ ಅಂದರೆ, ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿ ಅದು ನೀರಿನ ಮೇಲೆ ತೇಲಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇದು ಹೈಡ್ರೋಜನ್ ಗುಳ್ಳೆಗಳು ಮೇಲ್ಗಡೆ ಬಂದು ಕೊಡುತ್ತೆ. ಮ್ಯಾಗ್ನೀಷಿಯಂನಲ್ಲಿ ಕೂಡ ಅದೇ ರೀತಿಯಾಗಿ, ಬಟ್ ಇದು ಬಿಸಿ ನೀರಿನಲ್ಲಿ. ನೀವು ವ್ಯತ್ಯಾಸವನ್ನು ತಿಳ್ಕೊಳ್ಳಿ. ಬೇರೆ ಬೇರೆ ಕೆಮಿಕಲ್ ರಿಯಾಕ್ಷನನ್ನು ಕೊಟ್ಟಿದ್ದಾರೆ, ಅವುಗಳಲ್ಲಿ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಬಂದು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣ, ಸತುಗಳಂಥ ಲೋಹಗಳೇನು ಮಾಡ್ತವೆ, ತಣ್ಣೀರಲ್ಲೂ ಇಲ್ಲ ಬಿಸಿ ನೀರಲ್ಲೂ ಇಲ್ಲ, ಇವು ನೀರಿನ ಹಬೆಯೊಂದಿಗೆ ವರ್ತನೆಯನ್ನು ಮಾಡ್ತವೆ. ಓಕೆ ಫ್ರೆಂಡ್ಸ್, ಲೋಹಗಳು ನೀರಿನೊಂದಿಗೆ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತವೆ ಎಂಬುದನ್ನು ತಿಳ್ಕೊಂಡ್ರಿ. ಮುಂದಿನ ಒಂದು ಕ್ಲಾಸ್ನಲ್ಲಿ ಲೋಹಗಳು ಆಮ್ಲಗಳ ಜೊತೆ ಯಾವ ರೀತಿಯಾಗಿ ಪ್ರತಿವರ್ತನೆಯನ್ನು ಮಾಡ್ತವೆ ಎಂಬುದನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.